ಜಿ.ಟಿ. ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಚೆನ್ನಾಗೇ ಬ್ಯಾಟಿಂಗನ್ನು ಮಾಡ್ತಾಯಿದ್ರು. ಈ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತೆ, ನಿವೇಶನ ವಾಪಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, FIR ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನರಪ್ಪ ಜೋರಾಗಿ ಅವ್ರು ರಾಜೀನಾಮೆ ಕೊಟ್ಬಿಡಿ, ಇವ್ರು ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀರಲ್ಲ, ಬನ್ನಿ ಯಾರ್ಯಾರು FIR ಆಗಿದೆಯೋ ಯಾರ್ಯಾರ ಮೇಲೆ ವಿಧಾನಸೌಧಕ್ಕೆ ಬನ್ನಿ, ಎಲ್ಲರೂ ಅಲ್ಲಿ ರಾಜೀನಾಮೆ ಕೊಟ್ಬಿಡಿ ನೋಡೋಣ, ಏನಕ್ಕರಯ್ಯ ಇಂಥ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ಯಾಕೆ JDS ಶಾಸಕ ಅಂತ ಪ್ರಶ್ನೆ ಇತ್ತು. GTD ಮೇಲೆ ಅಂದರೆ ಜಿ.ಟಿ. ದೇವೇಗೌಡರ ಮೇಲೆ ಇದೇ ವಿಚಾರ ಇಟ್ಕೊಂಡು ದೂರುದಾರ, ಸಿಎಂ ವಿರುದ್ಧದ ಪ್ರಕರಣಗಳ ದೂರುದಾರ ಇದ್ದಾರಲ್ಲ ಸ್ನೇಹಮಯಿ ಕೃಷ್ಣ, ಅವರಿವತ್ತು ಒಂದು ಜೋರಾಗಿ ಅವರು ಕೂಡ ಮಾತಾಡಿದ್ದಾರೆ. ಮುಡಾದಲ್ಲಿ ಯಾಕೆ ಇಷ್ಟೊಂದು ವಹಿಸ್ಕೊಂಡು ಜಿ.ಟಿ. ದೇವೇಗೌಡರು ಮಾತಾಡ್ತಾ ಇದ್ದಾರೆ ಗೊತ್ತಾ? ಇದರಲ್ಲಿ ಜಿ.ಟಿ. ದೇವೇಗೌಡರೇ ಅಕ್ರಮ ಮಾಡಿದ್ದಾರೆ ಮುಡಾದಲ್ಲಿ. ಸೇಲ್ ಡೀಡ್ ಮೂಲಕನೇ ಇದೇ ಮುಡಾದಲ್ಲಿ ಜಿ.ಟಿ. ದೇವೇಗೌಡರೇ ಅಕ್ರಮ ಎಸಗಿದ್ದಾರೆ. ಆದ್ದರಿಂದ ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಬೇಕು. ಇವರೆಲ್ಲರೂ ಒಂದೇ, ಈಗ ಎಲ್ಲರೂ ಒಂದೇ ಇದೆ, ಎಲ್ಲರೂ ಕೂಡ ಲಪಟಾಯಿಸಿದ್ದಾರೆ ಮುಡಾದಲ್ಲಿ, ಹಾಗಾಗಿ ಇವರು ಮಾತನಾಡಲೇಬೇಕು, ಮಾತಾಡಿದ್ದಾರೆ ಅಷ್ಟೇ ಅಂಥೇಳಿ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಎಲ್ಲರೂ ತಮ್ಮ ರಕ್ಷಣೆಗೋಸ್ಕರನೇ ಈ ನಿವೇಶನದಲ್ಲಿ ಯಾರ್ಯಾರು ಪಾಲ್ದಾರ ಇದ್ದಾರಲ್ಲಪ್ಪ, ಅವರವರ ರಕ್ಷಣೆಗಾಗಿಯೇ ಒಂದೊಂದು ಕೂಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಜಿ.ಟಿ. ದೇವೇಗೌಡರು 3 ತಿಂಗಳಿಂದ ಏನಪ್ಪ ಮಾಡ್ತಾಯಿದ್ರು? ಮಹದೇವಪ್ಪ ಅವರ ಸಹೋದರನ ಮಗನಿಗೂ ಇಲ್ಲಿ ನಿವೇಶನ ಹೋಗಿದೆ, ಮರಿಗೌಡ ಸಹೋದರನಿಗೂ ಸೇಲ್ ಡೀಡ್ ಮೂಲಕ ಸೈಟ್ ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಎಲ್ಲದರ ಬಗ್ಗೆಯೂ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂಥೇಳಿ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ. ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ.ಟಿ. ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು. ಆಗಿಂದ ಏನೋ ಮಾತಾಡಿದ ಜಿ.ಟಿ. ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ರಾಜ್ಯ ಅರ್ಥ ಮಾಡ್ಕೋಬೇಕು. ಸರ್ ಖಂಡಿತವಾಗ್ಲೂ ಸರ್, ನಾನು ಅದೇ ಹೇಳಿದ್ನಲ್ಲ, ಆ ಒಂದು ಹಿನ್ನೆಲೆಯಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಪಡೆತಕ್ಕಂಥ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚು ರೂಪಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸರ್ ಜಿ.ಟಿ. ದೇವೇಗೌಡರಷ್ಟಲ್ಲ, ಈ ಭಾಗದ ಏನು ಜನಪ್ರತಿನಿಧಿಗಳೇ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ನೇರ ಭಾಗಿ ಇದೆಯಾ ಸರ್? ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಈಗ